ದೇವರು ಆ ಪಾಪವನ್ನು ಪರಿಹಾರ ಮಾಡ್ತಾನೆ. ಆ ಪಾಪ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಭಗವಂತನ ನಾಮ ಸಂಕೀರ್ತನೆಗೆ ಎಷ್ಟಿದೆಯೋ ಅಷ್ಟು ಪಾಪಗಳನ್ನು ಮಾಡಲಿಕ್ಕೆ ಜೀವನಿಗೆ ಯೋಗ್ಯತೆ ಇಲ್ಲ. ನಾಮಸ್ಮರಣೆಗೆ ಇರ್ತಕ್ಕಂತಹ ಪಾಪದಾಹಕ ಶಕ್ತಿ ಇದೆಯಲ್ಲ, ಆ ದಾಹಕ ಶಕ್ತಿಗೆ ಇರ್ತಕ್ಕಂತಹ ಪಾಪಗಳನ್ನು ಜೀವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆದರೂ ಕೂಡ ದೇವರ ವಿಸ್ಮರಣೆಯಿಂದಲೇ ನರಕದಲ್ಲಿ ಇರ್ತಕ್ಕಂತಹ ನಾರಕಿಗಳೆಲ್ಲ ಹೇಳ್ತಾರಂತೆ, 2 ಅಕ್ಷರ ಹೇಳಕ್ಕೆ ನಾಲಿಗೆ ಕೊಟ್ಟಿದ್ದ, ಹೇಳ್ದೆ ಯಾಕೆ ಬರ್ತಿರೋ ನಮ್ಮ ಜೊತೆಗೆ ಅಂತ ಕೇಳ್ತಾರಂತೆ. ಅಲ್ಲೇ ಪರಮಾತ್ಮ ಕೊಟ್ಟಿದ್ದಾನೆ, 2 ಅಕ್ಷರ ಹೇಳಕ್ಕೆ ನಾಲಿಗೆ ಕೊಟ್ಟಿದ್ದಾನೆ. ಹೇ ಜಿಕ್ವೇ ಮಮನ ಸ್ನೇಹೆ ಹರಿಂ ಕಿಂ ನಾನು ಭಾಷಸೆ ಹರಿಂ ಮುದಸ್ಯ ಬಲ್ಯಾನಿ ಸಂಸಾರೋದಿನೋ ಹರಿ. ಈ ಸಂಸಾರವೆಂಬ ಸಮುದ್ರಕ್ಕೆ ದೊಡ್ಡ ನಾವೇ ಅಂತ ಹೇಳ್ತಕ್ಕಂತಹ 2 ಅಕ್ಷರ ಹರಿ ಅನ್ನೋ ಶಬ್ದವನ್ನು ಹೇಳಕ್ಕೆ ನಿಮಗೆ ಆಗಲ್ಲ, ಇಲ್ಲಿ ಯಾಕೆ ಓಡೋರು ಬರ್ತೀರೋ? ನಾವು ಬಂದಿದ್ದೀವಿ, ನಾವು ಪಾಪ ಮಾಡಿ ಬಂದಿದ್ದೀವಿ, ನೀವು ಯಾಕೆ ಬರ್ತೀರಾ ಅಂತ ನರಕದಲ್ಲಿ ಇರ್ತಕ್ಕಂಥವ್ರು ಕೇಳ್ತಾರೆ. ಅಂದ ಮೇಲೆ ದೇವರ ಸ್ಮರಣೆಯನ್ನು ಮಾಡಲಿಕ್ಕೆ ಸಾಧನ ಕೊಟ್ಟಿದ್ದ. ಅದಕ್ಕೆ ಸುಲಭನೂ ಹರಿ, ಪರಮಾತ್ಮ ಅತಿ ಸುಲಭನಾಗಿದ್ದಾನೆ. ಈ ರೀತಿಯಾಗಿ ಸಾಧನ ಮಾಡಬೇಕಪ್ಪ, ಯಾರು ಬೇಕಾದರೂ ಉದ್ಧಾರ ಆಗ್ಬೋದು. ಮಾಡಿದ ಕರ್ಮಗಳನ್ನು ದೇವರಿಗೆ ಒಪ್ಪಿಸಬೇಕು. ಅಸ್ಮದ್ ಗುರುವಂತರದ ಶ್ರೀ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಕುಲಸ್ವಾಮಿ ಇಷ್ಟಸ್ವಾಮಿಗೆ ಒಪ್ಪಿಸಿಕೊಡ್ಬೇಕಂತೆ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಅದನ್ನು ತೋಟ ಫಲವತ್ತಾದ ತೋಟಕ್ಕೆ ಯಜಮಾನನಿಲ್ಲದೆ ರಕ್ಷಕನಿಲ್ಲದ ತೋಟದಲ್ಲಿ ಫಲಗಳನ್ನು ಹಾಗೆ ಕಳ್ಳರು ಕದ್ಕೊಂಡು ಹೋಗ್ತಾರೋ, ಮಾಡಿದ ಕರ್ಮವನ್ನು ಒಪ್ಪಿಸದೇ ಇದ್ದರೆ ಆ ತಕ್ಷಣವೇ ಅದನ್ನು ಪಾಪಿಗಳು ದೈತ್ಯರು ಅಪಹಾರ ಮಾಡುತ್ತಾರೆ. ಅದಕ್ಕೆ ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನೋ ಮಂತ್ರವಿದ ಸುಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಯಾವ ಯೋನಿಯಲ್ಲಿ ಆಗಿರಲಿ, ಯಾವ ದೇಶದಲ್ಲಿ ಆಗಿರಲಿ ಪರಮಾತ್ಮ ಉದ್ಧಾರ ಮಾಡ್ತಾನಂತೆ. ಕಿರಾತ ಹೂಣಾಂಧ್ರ ಬಲಿಂದ ಪುಲ್ಕಸ ಅಭೀರ ಕಂಕ ಯವನಾಶಕಾದಯ 64 ಜಾತಿ ಇದೆ. ಒಂದು ಜಾತಿ ಇಲ್ಲ, 64 ಜಾತಿಗಳಿರುವುದು. ಅದನ್ನು ಯಾತ್ರಿಂದ ಹಾಗೆ ಅಂತ ಅದನ್ನು ಕೇಳಬೇಕಾದ್ರೆ ತಿಂಗಳಗಟ್ಟಲೆ ಬೇಕು ಇರಲಿ. ಅದನ್ನು ಇಷ್ಟಕ್ಕೆ ತಿಳ್ಕೊಂಡ್ರೆ ಸಾಕು. 64 ಜಾತಿ ಇದೆ. ಅದರಿಂದ ಆ 64 ಜಾತಿಗಳಲ್ಲಿ ಬಂದವರು ಇಲ್ಲೇ ಇರಲಿ, ಯಾವ ದೇಶಾಂತರದಲ್ಲಿ ಇರಲಿ, ಹಾಗೇ ಇರಲಿ, ಎಲ್ಲರನ್ನೂ ಉದ್ಧಾರ ಮಾಡ್ತದಂತೆ ಹರಿನಾಮ ಸಂಕೀರ್ತನ. ಅಂತಹ ಸರ್ವೋತ್ತಮನಾದ ಪರಮಾತ್ಮನಿಗೆ ಶರಣಾಗಪ್ಪ ಪರೀಕ್ಷಿತ ರಾಜ. ಅಂತಹ ಸ್ವಾಮಿಯನ್ನು ಸರ್ವೋತ್ತಮ ಅಂತ ತಿಳಿದಾಗಲೇ ನಮಗೆ ಶ್ರೀಹರಿಯ ಅನುಗ್ರಹ ಆಗತಕ್ಕಂತಹದ್ದು ಎಂಬುದಾಗಿ ಹೇಳಿ ಮುಂದೆ ಬ್ರಹ್ಮನಾರದ ಸಂವಾದ ರೂಪವಾದ ವಿಚಾರವನ್ನು ಹೇಳಿ ಈ ದ್ವಿತೀಯ ಸ್ಕಂದವನ್ನು ಒಪ್ಪಿಸ್ತಾ ಇದ್ದಾರೆ. ಏನು ಬ್ರಹ್ಮನಾರದ ಸಂವಾದ ಅಂದರೆ ಸರ್ವೋತ್ತಮನಾದ ಪರಮಾತ್ಮನೇ ಜಗತ್ತಿಗೆ ಒಡೆಯ ಅಂತ ಸ್ವಾಮಿ ಅಂತ ತಿಳಿಸ್ಲಿಕ್ಕಾಗಿ ನಾರದರು ಬಂದು ಪೂರ್ವಪಕ್ಷ ಮಾಡಿ ಬ್ರಹ್ಮದೇವರನ್ನು ನಮಸ್ಕಾರ ಮಾಡಿ ಕೇಳ್ತಾರೆ, ಸ್ವಾಮಿ ಜಗತ್ತಿಗೆ ಪ್ರಭುವು ನೀವೇ ಅಂತ. ಯಾಕೆಂದ್ರೆ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ ವೇದ ಮಂತ್ರ ಹೇಳ್ತಾ ಇದೆ. ಸಮಸ್ತವನ್ನು ನಾನು ಈ ಜಗತ್ತಿನಲ್ಲಿ ಇರತಕ್ಕಂತಹ ಸರ್ವೋತ್ತಮನಾದ ಪರಮಾತ್ಮನನ್ನು ನಾನು ತಿಳಿದಿದ್ದೇನೆ ಅಂತಂದ ಮೇಲೆ ಸ್ವಾತಂತ್ರ್ಯವನ್ನು ತಿಳಿದಿರಬೇಕು, ಅವರೇ ಗುರುಗಳು ಅಂತ ಅನಿಸ್ಬೇಕು. ಮತ್ತೆ ನೀವ್ಯಾಕೆ ಜಪ ಮಾಡ್ತಾ ಇದ್ದೀರಿ? ಜಗತ್ತಿಗೆ ಒಡೆಯರು ನೀವೇ ಅಂದ ಮೇಲೆ, ಜಗತ್ಪತಿಗಳು ಅಂದ ಮೇಲೆ ಒಂದು ಕೈಯಲ್ಲಿ ಜಪಮಾಲೆ ಇದೆಯಲ್ಲ ಯಾತಕ್ಕಾಗಿದೆ ಅಂತ ಕೇಳಿದಾಗ ಈ ಮಾತು ಕೇಳಿದೆಯಲ್ಲ, ಸರ್ವೋತ್ತಮನಾದ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ ಹರಿಹಂಸಂ ಕೃಷ್ಣಂ ನರಹರಿಮನಂತಂ ಮಧುರಪಂ ಋಷಿಕೇಶಂ ಯಜ್ಞಂ ಕಪಿಲಂ ಋಷಭಂ ವಾಜಿವದನಂ ವಿಷ್ಣುಂ ವ್ಯಾಸಂ ನಾರಾಯಣಂ ಅನಗಮಾತ್ಮನಾಮೃತಂ ದತ್ತಂ ಧನ್ವಂತರಿಂ ಪುರುಷಮಿತರಾ ಸೋನುಮಜಿತಂ ಅನಂತರೂಪಂ ಸುಮನಂತಜರ್ಯಂ ಅನಂತವೇದೇರನವರ್ಣನೀಯಂ ಅನಂತನಾಮಾನಂ ಅನಂತವೇದ್ಯಂ ಅನಂತ ಕಲ್ಯಾಣ ಗುಣಾಭಿರಾಮಂ ಅನಂತ ಶಕ್ತಿಂ ಶಮನಂತ ವಿಕ್ರಮಂ ಅನಂತ ದೇಹೇಜ ಶಯಾನಮೀಶ್ವರಂ ಅನಂತ ಸೌಭಾಗ್ಯಂ ಅನಂತ ನೇತೃತ್ವಂ ಅನಂತ ಬಾಲಾಜಂ ಅನಂತ ಸೌಖ್ಯದಂ. ಇಂತಹ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಹರಿ ಸರ್ವ ಅವತಾರಗಳನ್ನು ಮಾಡಿ ಜಗತ್ತನ್ನು ಆಯಾಯ ಕಾಲಕ್ಕೆ ರಕ್ಷಣೆ ಮಾಡತಕ್ಕಂತಹ ಸ್ವಾಮಿ ಇರೋ ಕಾಲಕ್ಕೆ ನನ್ನನ್ನು ಜಗದ್ಗುರು ಅಂತ ಹೇಳಿದ್ಯಲ್ಲ, ನನಗೆ ಪಾಪ ಬಂದಿದೆ. ದೊಡ್ಡವರ ಮುಂದೆ ಚಿಕ್ಕವರ ಗುಣಗಾನ ಆದಾಗ, ಅಂದರೆ ಚಿಕ್ಕವರಲ್ಲಿ ಇಲ್ಲದೇ ಇರತಕ್ಕಂತಹ ಗುಣವನ್ನು ದೊಡ್ಡವರ ಮುಂದೆ ಹೇಳಿದಾಗ ಅದನ್ನು ಕೇಳಿದ ತಕ್ಷಣವೇ ಪಾಪ ಬರುತ್ತಂತೆ. ಇವತ್ತು ಅದೇ ಜಾಸ್ತಿ ಆಗಿದೆ. ಇಲ್ಲದೇ ಇರತಕ್ಕಂಥ ಗುಣಗಳನ್ನು ಯಾರಾದರೂ ಹೇಳಿದ್ರೆ ಬಹಳ ಸಂತೋಷ ಪಡ್ತಾರೆ. ಇಲ್ಲಿ ಇರೋ ಗುಣಕ್ಕಿಂತ ಇಲ್ಲದೇ ಇರೋ ಗುಣಗಳನ್ನು ಹೇಳಿಬಿಟ್ರೆ ಎಂತಹ ಗುಣವಂತ, ಎಂತಹ ದಾನಿ, ಎಂತಹ ಶಾಂತಮೂರ್ತಿ, ಎಂತಹ ಉಪಕಾರಿ. ಶ್ರೀಪಾದಾಚಾರ್ಯ ರಂಜಿ ಆಡಿದ್ರು ಅಂತ, ಶ್ರೀಪಾದಾಚಾರ್ಯನ ರಂಜಿ ಆಡಿದ್ರು ಅಂತ ಕೊಂಡಾಡ್ತಕ್ಕಂತಹ ವಿಚಾರ. ಆ ರೀತಿಯಾಗಿ
ಕೊಂಡ ಸಂತೋಷ ಪಡ್ತಾರೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಇದಕ್ಕೆ ನನಗೆ ಪಾಪ ಬಂದಿದೆ, ಪ್ರಾಯಶ್ಚಿತ್ತ ಮಾಡ್ಕೋತೇನೆ. ಅವನು ಭಗವತೆ ವಾಸುದೇವ ಸರ್ವದೋಷ ಪ್ರಾಯಶ್ಚಿತ್ತ ರೂಪವಾದಂಥ ದ್ವಾದಶಾಕ್ಷರ ಮಂತ್ರ ವಾಸುದೇವರನ್ನು ಸ್ಮರಣ ಮಾಡಿ ಕಿವಿಯನ್ನು ಮುಟ್ಕೊಂಡ್ರಂತೆ. ಕಿವಿ ಮುಟ್ಕೊಂಡಿದ್ದು ಯಾಕೆ ಅಂತಂದರೆ ಅವರ ಕಮಲದಲ್ಲಿ ನೀರಿಲ್ಲ ಅಂತ ಅಲ್ಲ, ಗಂಗಾದಿ ತೀರ್ಥಗಳು ಅಲ್ಲಿ ಸನ್ನಿಹಿತವಾಗಿದೆ, ಭಗವಂತ ಇದ್ದಾನೆ ಅಂತ ಬೇರೆಯವ್ರು ಮಾಡ್ಕೊಳ್ಳಿ ಅಂತ. ಬ್ರಹ್ಮದೇವರಿಗಿಂತ ಗಂಗಾದೇವಿ ದೊಡ್ಡವಳಲ್ಲ, ಹರಿಪಾದವನ್ನು ಕತ್ತು ಧಾರಣ ಮಾಡ್ತಾರೆ, ಅದು ಬೇರೆ ವಿಷಯ. ಆದರೆ ಗಂಗೆಗಿಂತ ದೊಡ್ಡವರ, ಗಂಗೆಗಿಂತ ಅನಂತ ಅಂತ ಕೋಟಿಪಟ್ಟು ಉತ್ತಮರಾದ ಬ್ರಹ್ಮದೇವರಿಗೆ ಆ ಪರಮಾತ್ಮನ ಸನ್ನಿಧಾನ ಸ್ಮರಣ ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ. ಸರ್ವ ಜಗತ್ತನ್ನು ನಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳ್ತೀಯಲ್ಲಪ್ಪ ನಾರದ, ನೀನು ಜ್ಞಾನಿಯಾಗಿದ್ದಿ, ಆದರೂ ಕೂಡ ನಾನು ನಿನ್ನ ಪ್ರಾರ್ಥನೆಗೆ ಅನುಗುಣವಾಗಿ ಉಪದೇಶ ಮಾಡ್ತೇನೆ ಅಂಥೇಳಿ ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರ್ಜಿ ತದ್ವಶಃ. ನಾನು ಜಗತ್ತನ್ನು ಸೃಷ್ಟಿ ಮಾಡಲ್ಲ, ಸೃಷ್ಟಿ ಮಾಡಿದ ಪರಮಾತ್ಮ ನನಗೆ ಸೃಷ್ಟಿಕರ್ತ ಅಂತ ಹೆಸರು ಕೊಟ್ಟಿದ್ದಾನೆ, ಅವನೇ ಮಾಡಿಬಿಟ್ಟು ನನಗೆ ಹೆಸರು ಕೊಟ್ಟಿದ್ದಾನೆ, ಲೇಬಲ್ ಹಾಕಿದ್ದಾನೆ. ಸೃಜಾಮಿ ತನ್ನಿಯುಕ್ತೋಹಂ. ಮತ್ತೆ ಪ್ರಳಯವನ್ನು ಮಾಡುವುದು ರುದ್ರದೇವರಲ್ಲ ಅಂತಂದ್ರೆ ಹರೋ ಹರತಿ ತದ್ವಶಃ. ರೋಚಿತಂ ರೋಚಯಾಮ್ಯಹಂ. ಜಗತ್ತನ್ನು ಸೃಷ್ಟಿ ಮಾಡಿ ಪಾಲನ ಮಾಡಿ ಸಕಲ ವ್ಯಾಪಾರಗಳನ್ನು ಮಾಡ್ತಕ್ಕಂತಹ ಪರಮಾತ್ಮ ನನಗೆ ಈ ಭಾಗ್ಯವನ್ನು ಕೊಟ್ಟು ಕೀರ್ತಿ ಕೊಟ್ಟಿದ್ದಾನೋ ನಾರದ, ನಾನಲ್ಲ ಜಗತ್ಪ್ರಭು, ಪರಮಾತ್ಮ ಇದ್ದಾನೆ. ಅವರ ಪದವಿ ಶಾಶ್ವತ, ಅವರಿಗೆ ಐಶ್ವರ್ಯ ಶಾಶ್ವತ, ಭಗವದ್ ಅನುಗ್ರಹ ಶಾಶ್ವತ, ಎಲ್ಲವೂ ಶಾಶ್ವತ, ಆಯಸ್ಸು ಶಾಶ್ವತವಾಗಿ ಒಂದು ಚೂರು ಕಡಿಮೆಯಲ್ಲೇ ಇರತಕ್ಕಂತಹ ಸರ್ವಜ್ಞರಾದ ಬ್ರಹ್ಮದೇವರಿಗೆ ನಡಕ ಬಂತಂತೆ ಈ ಮಾತಿಗೆ. ನಮಗೆ ಯಾಕೆ ಇದು ಬಂದಿಲ್ಲ ಅಂತಂದರೆ ನಮಗಿನ್ನೂ ಅಜ್ಞಾನವೇ ಇಲ್ಲ, ಅಜ್ಞಾನಿಗಳು ಮಲಗಿದ್ದೀವಿ ಅಜ್ಞಾನ ಸಮುದ್ರದಲ್ಲಿ, ನಮಗೆ ಭಯ ಇಲ್ಲ, ಅವರಿಗೆ ಭಯ. ಇವತ್ತ ಸರ್ವೋತ್ತಮನಾದ ಪರಮಾತ್ಮನ ಮುಂದೆ ನನ್ನನ್ನು ದೊಡ್ಡವನು ಅಂತಂದಿಲ್ಲ ನಾರದ ಅಂತ ಹೇಳಿ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಮಹಾನುಭಾವರು ಅನೇಕ ಅವತಾರ ಮಾಲಿಕೆಯನ್ನು ಸ್ತೋತ್ರ ಮಾಡಿ, ಪುರುಷ ಸೂಕ್ತದಿಂದಲೂ ಭಗವಂತನನ್ನು ಸ್ತೋತ್ರ ಮಾಡಿ ಉದ್ಧಾರ ಮಾಡಿ ಜಗತ್ತನ್ನು ರಕ್ಷಣೆ ಮಾಡಿದ್ದಾರೆ ಮಹಾನುಭಾವರು. ಯಾಕೆ ಅಜ್ಞಾನ ಮಹಾ ಸಂಕಟ, ಮಹಾ ದುಃಖವನ್ನು ಉಂಟು ಮಾಡ್ತಕ್ಕಂಥದ್ದು. ಅದಕ್ಕೆ ಅಂಧಂತಮ ಪ್ರವೇಶಂತೆಯೇ ಅವಿದ್ಯಾಮುಪಾಸತೆ. ವಿಷ್ಣು ಭಕ್ತರು ಕಷ್ಟಪಡಬಾರದು ಅಂತ ಹೇಳಿ ತಮ್ಮಿಂದಲೇ ಆ ಉಪದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸರ್ವೋತ್ತಮ ಇವನು ಅಂತ ತೋರಿಸ್ತಾ ಇದ್ದಾರೆ. ನನಗೆ ಯಾವ ಕಾಲದಲ್ಲೂ ಅಜ್ಞಾನ ಇಲ್ಲ, ಬ್ರಹ್ಮದೇವರು ಹೇಳ್ತಿದ್ದಾರೆ. ಅಜ್ಞಾನ ಪ್ರಸಕ್ತಿ ಇಲ್ಲ. ಯಾರಿಗೆ ಅಜ್ಞಾನ ಪ್ರಸಕ್ತಿ? ಕಲಿ ದೋಷ ಯಾರಿಗೆ ಇದೆಯೋ, ಕಲಿ ಪ್ರವೇಶ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯಗಳು ಇರ್ತದೆ. ಯಾವುದಕ್ಕೆ ಸಂಶಯ ಭರಿತ ಜ್ಞಾನ, ಅಜ್ಞಾನ ಅಂದರೆ ಅವನ ದೇಹ, ಕಲಿಯ ದೇಹವೇ ಅಜ್ಞಾನ ಮಿಥ್ಯಾವತರೂಪತೋಸು ಕಲಿಂ ನಿಲೀನಂ ಹೃದಯ ಖಿಲಸ್ಯ. ಅವನ ದೇಹವೇ ಅದು. ಎಲ್ಲಿ ಸಂಶಯ ಇದೆ, ಎಲ್ಲಿ ಅಜ್ಞಾನ ಇದೆ, ಅಲ್ಲಿ ಕಲಿ ಇದ್ದಾನೆ ಅಂತ ಅರ್ಥ. ಅಂದರೆ ಗರುಡಶೇಷ ರುದ್ರಾದಿ ದೇವತೆಗಳಲ್ಲೂ ಒಂದೊಂದು ಕೆಲವು ಕಾಲ ಕಲಿ ಪ್ರವೇಶ ಮಾಡ್ತಾನೆ, ಅಜ್ಞಾನ ಉಂಟು ಅವರಿಗೆ. ಯಾಕೆ ಅಂತಂದ್ರೆ ಮಿಥ್ಯಾಜ್ಞಾನವೂ ಇದೆ. ನಾನೇ ದೊಡ್ಡವರು ಅನ್ನೋ ಜ್ಞಾನ ಬಂದಿದೆ ಗರುಡದೇವರಿಗೆ, ಶೇಷದೇವರು ಬಂದಿದೆ, ವಾಯುದೇವರಲ್ಲಿ ದ್ವೇಷ ಮಾಡಿದ್ದಾರೆ, ಮತ್ತೆ ರುದ್ರದೇವರಿಗಂತೂ ಬಂದೇ ಇದೆ, ತೋರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ದೋಷಗಳಿಂದ ದೂರರಾದ ವಾಯುದೇವರು ಪರಶುಕ್ಲತ್ರಯರು ಅಂತ, ರಜುಗುಣಸ್ಥರು ಅಂತ. ಆ ಪರಶುಕ್ಲತ್ರಯರಿಗೆ ನ ಭಾರತಿ ಮೇಂಗಂಶೋಪರಕ್ಷತೆ ನ ಕೈರಿ ತಿನ್ಯ ಮನಸ್ಸೋಂಶಾಗತಿ ಇತ್ಯಾದಿಯಾಗಿ ನನ್ನ ಮನಸ್ಸು ಯಾವತ್ತೂ ಕೂಡ ಆ ಕೆಟ್ಟ ವಿಷಯಗಳಲ್ಲಿ ಹೋಗೋದಿಲ್ಲ, ಕೆಟ್ಟದ್ದನ್ನು ಯೋಚನೆ ಮಾಡೋದಿಲ್ಲ. ನಾರದ ಪರಮಾತ್ಮನೇ ಸರ್ವದಾ ನನ್ನಲ್ಲಿ ನಿಂತು ಕೆಲಸ ಮಾಡ್ತಾನೆ ಅನ್ನೋ ಜ್ಞಾನ ನನಗೆ ಕೊಟ್ಟಿದ್ದಾನೆ. ಅದಕ್ಕೆ ಸದಾ ಪ್ರಿಯತಮಂ ಮಮ ಸಂನಮಾಮಿ. ಸದಾ ಪ್ರಿಯನಾದ ಪರಮಾತ್ಮ. ಯಾಕೆಂದ್ರೆ ವಾಯುದೇವರಲ್ಲಿ ಅಷ್ಟು ಪ್ರೀತಿ ಅಂದರೆ ಶುದ್ಧ ಜ್ಞಾನ, ಶುದ್ಧ ಬುದ್ಧಿ, ಸಶುದ್ಧ ಬುದ್ಧಿ, ಸದಾ ಕಾಲ ಶುದ್ಧ ಬುದ್ಧಿಯಿಂದ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂತಹ ಮಹಾಭಾಗವತೋತ್ತಮರು ಎಂಬುದಾಗಿ ಶ್ರೀ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಈ ಬ್ರಹ್ಮನಾದ ಸಂವಾದವನ್ನು ಹೇಳಿ ಈ ಒಂದು ಇದಂ ಭಾಗವತಂ ನಾಮ ಎನ್ಮೇ ಭಗವತೋಹಿತಂ ಸಕರೋಹರಿಂ ಭಗವತೇನಾಂ ತದೇದದ್ ವಿಪುಲೀಕುರುವಂತ ನಾರದರಿಗೆ ಈ ಮಾತನ್ನು ಅರ್ಪಣೆ ಮಾಡಿ ಇದನ್ನು ಹೋಗಿ ವೇದವ್ಯಾಸ ದೇವರಲ್ಲಿ ವಿಜ್ಞಾಪನೆ ಮಾಡು, ಅವರು ಭಾಗವತವನ್ನು ಅರ್ಥನ ಮಾಡಿದ್ರು ಅಂತ ಮಾಡ್ತಾರೆ ಅಂತ ಹೇಳಿದ್ದು. ಮೊದಲೇ ಹೇಳಿದ್ರಲ್ಲ ಅಂತಂದ್ರೆ ಪದೇ ಪದೇ ಅಭ್ಯಾಸ ಅಂತ ಮತ್ತೆ ಮತ್ತೆ ಇದು ಬರ್ತಾ ಇದೆ. ಯಾಕೆಂದ್ರೆ ಮನುಷ್ಯನ ಸ್ವಭಾವ ಮರುವು ಜಾಸ್ತಿ, ಅದನ್ನೇ ಪದೇ ಪದೇ ಒಪ್ಪಿಸಿ ಹೇಳ್ತಾರೆ. ಅದಕ್ಕೆ ರಿವೈಸ್ ಮಾಡುವಂತ ಹೇಳ್ತಾರಲ್ಲ, ಪದೇ ಪದೇ ಅಭ್ಯಾಸ ಅಂತ. ಅಭ್ಯಾಸ ಬಹಳ ಉತ್ತಮ. ಯಾಕೆ
ಭಗವಂತನ ಪ್ರಾರಂಭದಲ್ಲೂ ಮಂಗಳಾಚರಣದಲ್ಲೂ ಕೊಂಡಾಡ್ತಾರೆ, ಮಧ್ಯದಲ್ಲೂ ಕೊಂಡಾಡ್ತಾರೆ, ಉತ್ತರ ಮಂಗಳದಲ್ಲೂ ದೇವರನ್ನು ಕೊಂಡಾಡ್ತಾರೆ. ಅದಕ್ಕೆ ಆದಾವಂತೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ ದೇವರನ್ನು ಕೊಂಡಾಡಬೇಕು. ಈ ರೀತಿಯಾಗಿ ಭಗವಂತನ ಪ್ರಸಾದವನ್ನು ಯಾರು ಸ್ವೀಕಾರ ಮಾಡ್ತಾರೋ, ಅವನ ಅನುಗ್ರಹಕ್ಕಾಗಿ ಪ್ರಯತ್ನ ಪಡ್ತಾರೋ ಅವರಿಗೆ ಭಗವಂತ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಟ್ಟು ಕಾಪಾಡ್ತಾನೆ ಎಂಬುದಾಗಿ ಆ ದ್ವಿತೀಯ ಸ್ಕಂದದಲ್ಲಿ 10 ದಶಲಕ್ಷಣಗಳಿಂದ ಇರತಕ್ಕಂತಹ ವಿಷಯ ಇತ್ತು. ಸಾಮಾನ್ಯವಾಗಿ ಪುರಾಣ ಅಂತಂದರೆ ಪಂಚಲಕ್ಷಣ, ಈ ಭಾಗವತ ದಶಲಕ್ಷಣಗಳಿಂದ ಪೂರ್ಣ. ದಶೇತಿ ಪೂರ್ಣಮುದ್ದಿಷ್ಟ, ಸರ್ವಲಕ್ಷಣಗಳಿಂದ ಕೂಡಿರೋದು. ಅದಕ್ಕೆ ದಶಪ್ರಮತಿ ಅಂತ ಬ್ರಹ್ಮ ಆಚಾರ್ಯರಿಗೆ ಹೇಳಕ್ಕೆ ದಶ ಅಂದರೆ 10 ಅಂತಲ್ಲ, ಅತ್ಯತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತ ಹೇಳ್ತಾರೆ. ದಶ ಅಂದರೆ ಬರೀ 10 ಅಂತ ಅರ್ಥ ಮಾಡ್ಕೋಬೇಡ್ರಿ. ದಶೇತಿ ಪೂರ್ಣಮುದ್ದಿಷ್ಟ ಅಂದರೆ ಪೂರ್ಣ ಅಂದರೆ ಸಮಸ್ತವಾದ ಜ್ಞಾನವಂತನಾದವನು ಪರಮಾತ್ಮ. ಅಂದರೆ ಇದು ಭಾಗವತ ಭಗವಂತನ ವಾಂಗ್ಮಯ ಮೂರ್ತಿ. ಭಗವಂತನ ವಾಂಗ್ಮಯ ಮೂರ್ತಿ ಅಂತಂದರೆ ಆ ಮೂರ್ತಿ ಬೇರೆ, ಇದು ವಾಂಗ್ಮಯ ಮೂರ್ತಿ. ಅದಕ್ಕೆ ಸ್ವಕೀಯಂ ಯದ್ಭವತ್ತೇಜ ತಚ್ಚ ಭಾಗವತೆ ದದಾತ. ಭಾಗವತಕ್ಕೆ ಯಾಕೆ ಎಷ್ಟೊಂದು ಪ್ರಾಮುಖ್ಯತೆ ಅಂತಂದರೆ ಪ್ರತ್ಯಕ್ಷರಂ ಪ್ರತಿಪದಂ ಸಂಸ್ಥಿತ ವಿಷ್ಣುಮೂರ್ತಯ. ಒಂದೊಂದು ಅಕ್ಷರದಲ್ಲೂ ಶ್ರೀಕೃಷ್ಣ ಸಾಕ್ಷಾತ್ತಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ. ಪರಮಾತ್ಮ ಸಮಸ್ತ ಜೀವರಾಶಿಗಳಲ್ಲಿ ಅಣುರೇಣ ತೃಣಕಾಷ್ಟ ಪರಿಪೂರ್ಣನಾಗಿದ್ದಾರೆ ಅಂತ ನೀವು ಹೇಗೆ ಚಿಂತನೆ ಮಾಡ್ತೀರಿ ಅಂತಂದರೆ, ಒಂದು ವಟವೃಕ್ಷದ ಬೀಜದಲ್ಲಿ ಅನಂತಾನಂತ ಕೋಟಿ ವಟವೃಕ್ಷಗಳಿದೆ. ಕಾಣುತ್ತೇನು? ಒಂದೇ ಬೀಜದಲ್ಲಿ ಅನಂತಾನಂತ ಕೋಟಿ ವಟವೃಕ್ಷ ಇದೆ. ಕಂಡುಹಿಡಿಯಕ್ಕಾಗುತ್ತಾ? ಹಾಗೆ ಭಗವಂತ ಪ್ರತಿಯೊಂದು ಜೀವರಾಶಿಗಳಲ್ಲೂ ಅನಂತನಾಗಿ ಪರಿಪೂರ್ಣನಾಗೇ ಇದ್ದಾನೆ. ಒಂದು ವಟವೃಕ್ಷದ ಬೀಜ ಹಾಕಿದಾಗ ಆ ವಟವೃಕ್ಷ ಬೆಳೆದು ದೊಡ್ಡ ಮರ ಆದಾಗ ಕೋಟಿ ಕೋಟಿ ಬೀಜಗಳನ್ನು ಕೊಡುತ್ತೆ. ಒಂದೊಂದು ಬೀಜದಲ್ಲಿ, ಒಂದೊಂದು ವಟವೃಕ್ಷದಲ್ಲಿ ಕೋಟಿ ಕೋಟಿ ಬೀಜವನ್ನು ಉತ್ಪನ್ನ ಮಾಡಿದಾಗ ಒಂದೊಂದು ಬೀಜವೂ ಒಂದು ಕೋಟಿ ಕೋಟಿ ವೃಕ್ಷಗಳನ್ನು, ಅನಂತ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಒಂದು ಭತ್ತ ಹಾಕಿದ್ರೆ ಎಷ್ಟು ಬೆಳಿಬೋದು? ಒಂದೇ ಭತ್ತ ಎಷ್ಟಾಗುತ್ತೆ? ಬಿತ್ತದಾಗ ಕೈ ತುಂಬ ಹಿಡಿ ಬರುತ್ತೆ. 15, 20, 30 ತೆನೆಯಲ್ಲಿ ಇರತಕ್ಕಂತೆ ಬರುತ್ತೆ. ಅದನ್ನು ಬಿತ್ತಿದ್ರೆ ಅದಕ್ಕೆ 10ರಷ್ಟು ಬರುತ್ತೆ. ಅದು ಬಿತ್ತಿದ್ರೆ ಅದಕ್ಕೆ 10ರಷ್ಟು. ಹೀಗೆ ಅನಂತನಾದ ಜೀವ ಪರಮಾತ್ಮ. ಈ ಒಂದು ಧಾನ್ಯಗಳಿಗೆ, ಬೀಜ, ಜಡವಾದ ಬೀಜಗಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಸರ್ವೋತ್ತಮನಾದ ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್, ಜೀವಾಂತರ್ಯಾಮಿಯಾಗಿದ್ದರೂ ಕೂಡ ಆ ಅಂತರ್ಯಾಮಿಯಾದ ಪರಮಾತ್ಮ ರೂಪವೂ ಕೂಡ ಪರಿಪೂರ್ಣವಾಗಿದೆ. ಅಥವಾ ತಮಾವಿಷ್ಕೃತ ಭುಜಗಳದ್ದು ಎಂಬಂತ ಏನು ಚಿಂತನೆ ಮಾಡಿ ನೋಡ್ತೀವೋ ಆ ರೂಪವೇ ಅಲ್ಲೂ ಅನಂತವಾಗಿ ಇದೆ ಅಂತ. ಅದಕ್ಕೆ ಅನಂತ ರೂಪಂ ಸೋನಂತ ಚರ್ಯಂ ಅನಂತ ವೇದೇಹಿ ಅನುವರ್ಣನೀಯಂ. ಅನಂತ 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 ಅನಂತ, ಅವನಿಗೆ ಅಂತ್ಯವೇ ಇಲ್ಲ. ಅಂತಹ ಶ್ರೀಹರಿಯನ್ನು ಈ ಲೌಕಿಕ ದೃಷ್ಟಾಂತ ಯಾಕೆ ಕೊಟ್ಟಿದ್ದು ಅಂತಂದರೆ ನಮಗೆ ಕಾಣ್ತಕ್ಕಂಥದ್ದು. ವಟವೃಕ್ಷದ ಬೀಜ ಒಂದು ಹಾಕಿದಾಗ ಎಷ್ಟು ದೊಡ್ಡ ಮರ ಆಗತ್ತೆ, ಅದರಲ್ಲಿ ಎಷ್ಟು ಕಾಲ, ದೀರ್ಘಕಾಲ, ಕೋಟಿ ಕೋಟಿ ವೃಕ್ಷಗಳು, ಬೀಜಗಳು ಬೆಳೀತವೆ. ಆ ಬೀಜಗಳಿಂದ ಎಷ್ಟು ವೃಕ್ಷಗಳು ಬೆಳೀತವೆ ಅಂತ್ಯ ಲೆಕ್ಕ ಹಾಕಕ್ಕಾಗುತ್ತೆ. ಹಾಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಪರೀಕ್ಷಿತ್ ರಾಜ ಎಂಬುದಾಗಿ ದಶಲಕ್ಷಣಗಳಿಂದ ಪೂರ್ಣವಾದ ಈ ಭಾಗವತ ಮೋಕ್ಷ ಸಾಧನ ಎಂಬುದಾಗಿ ಹೇಳಿ ಮುಂದೆ ತೃತೀಯ ಸ್ಕಂದವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಶ್ರೀ ಧೃತರಾಷ್ಟ್ರ ಮಹಾರಾಜರು ಧೃತರಾಷ್ಟ್ರಸ್ಯ ಅಪರಾಧ ದರ್ಶನಾತ್ ವಿದುರಸ್ಯ ಚ. ಇಲ್ಲಿ ತೃತೀಯ ಸ್ಕಂದದಲ್ಲಿ ಸಂಕ್ಷೇಪವಾಗಿ ಹೇಳ್ಕೊಂಡು ಹೋಗಬೇಕು. ಬೇಕಾದಷ್ಟು ವಿಚಾರಗಳು. ವಿದುರರ ತೀರ್ಥಯಾತ್ರಾ ಪ್ರಸಂಗವನ್ನು ವಿಚಾರ ಮಾಡ್ತಾ ಇದ್ದಾರೆ ಪರೀಕ್ಷಿತ್ ರಾಜ. ಸ್ವಾಮಿ ಎಲ್ಲ ಸಕಲ ಸೌಭಾಗ್ಯಗಳಿತ್ತಲ್ಲ, ಶುಕಾಚಾರ್ಯರು ಹೇಳ್ತಾರೆ, ಎಲ್ಲ ಸೌಭಾಗ್ಯ ಇದ್ದ ವಿದುರ ರಾಜ್ಯವನ್ನು ಬಿಟ್ಟು ವನಕ್ಕೆ ಪ್ರಯಾಣ ಮಾಡಿಬಿಟ್ಟಿದ್ದಾರಪ್ಪ ಅಂದಾಗ, ಯಾಕೆ ಸ್ವಾಮಿ ಸಕಲ ಸೌಭಾಗ್ಯಗಳಿದ್ದಾಗ ಯಾಕೆ ಹೋಗಬೇಕಾಗಿತ್ತು ಅಂದಾಗ, ಪರಮ ಭಾಗವತೋತ್ತಮರಾದ ಪಾಂಡವರಲ್ಲಿ ಮಾಡಿದ ದ್ರೋಹವನ್ನು ನೋಡಿ ಅವನ ನಾಶ ನಿಶ್ಚಯ ಅಂತ ತಿಳಿದು ಪರಮಾತ್ಮನಲ್ಲೂ ದ್ವೇಷ, ಪರಮಾತ್ಮನ ಅನುಗ್ರಹದಿಂದಲೂ ವಂಚಿತರಾದ ಈ ಕುರುವಂಶ ಇನ್ನು ಉಳಿಯೋದಿಲ್ಲ ಅಂತ ತಿಳಿದು ಇಂತಹ ಬಂಧುಗಳು ನಾಶ ಆಗ ಅವರಿಂದಲೇ ಯುದ್ಧ ಮಾಡಬೇಕಾಗುತ್ತೆ. ಅಪರಾಧಿಗಳ ಜೊತೆ ಯುದ್ಧ ಮಾಡೋಕ್ಕಿಂತ ಪರಮಾತ್ಮನ ದ್ವೇಷ, ಪರಮಾತ್ಮನ ಅನುಗ್ರಹದಿಂದ ವಂಚಿತರಾದ ಬಂಧುಗಳ ಜೊತೆ ಇರೋದಕ್ಕಿಂತ ಹೊರಟೋಗದೆ ಮೇಲು ಅಂತ ದೂರಕ್ಕೆ ಹೊರಟ್ಬಿಟ್ರಂತೆ. ಮಾಡಿದ ಅಪರಾಧಗಳನ್ನು ಸ್ಮರಣೆ ಮಾಡಿ ಇದ್ದು ಸಹಾಯ ಮಾಡ್ಬೋದಿತ್ತಲ್ಲ. ಮಹಾ ಸಾಮರ್ಥ್ಯವುಳ್ಳ ವಿದುರರು, ನೀತಿಯುಕ್ತರು ಕೂಡ. ಮತ್ತೆ ಯಾರು ಬಿಟ್ಟೋದ್ರು ಅಂತಂದರೆ, ಧೃತರಾಷ್ಟ್ರ ಮಹಾರಾಜರು ತನ್ನ ದುಷ್ಟ ಮಕ್ಕಳಲ್ಲಿ ವಿಶಿಷ್ಟವಾದ ಮಮತೆಯನ್ನು ಹೊಂದಿ ಪಾಂಡವರಿಗೆ ದ್ರೋಹ ಮಾಡಿದ್ದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಶ್ರೀಶುಕವಾಚ ಆ ಒಂದು 5 ಕಾರಣವನ್ನು ಹೇಳ್ತಿದ್ದಾರೆ. ಯಾವ ಕಾರಣ ಅಂತಂದರೆ, ಅಧರ್ಮಿಷ್ಠರಾದ ಮಹಾಪಾಪಿಗಳಾದ
ಅಜಾತಶತ್ರುವಾದ ಧರ್ಮರಾಜರಿಗೆ ದ್ರೋಹ ಮಾಡಿದ ದುರ್ಯೋಧನಾದಿಗಳಲ್ಲಿ ಮಮತೆ ಮಾಡಿದ್ದು ಒಂದು ಕಾರಣ. ಸಭಾದಲ್ಲಿ ದ್ರೌಪದಿ ದೇವಿ ಕುಲವಧು ಮಹಾತಾಯಿಗೆ ಅಪಮಾನ ಮಾಡ್ತಾ ಇದ್ರು ಸುಮ್ಮನೆ ಇದ್ದಿದ್ದು ಮತ್ತೊಂದು ಕಾರಣ. ಮೋಸದಿಂದ ಕಪಟದಿಂದ ದ್ಯೂತದಲ್ಲಿ ಗೆದ್ದು ವನಕ್ಕೆ ಕಳಿಸಿ ನ್ಯಾಯದಿಂದ ವನವಾಸ ಅಜ್ಞಾತವಾಸ ಮುಗಿಸ್ಕೊಂಡು ಬಂದು ತಮಗೆ ಪಿತೃಧನ ತಂದೆ ಕೊಡಬೇಕಾದಂತಹ ತಂದೆ ತಾಯಿಗಳ ಆ ಒಂದು ಆಶೀರ್ವಾದದಿಂದ ಬಂದಂತಹ ಆಸ್ತಿಯನ್ನು ಕೇಳಿದ್ದಕ್ಕೆ ಕೊಡದೇ ಇದ್ದದ್ದು ಮತ್ತೊಂದು ಕಾರಣ. ಮೋಸದಿಂದ ಕಪಟದಿಂದ ವಂಚನೆಯಿಂದ ದ್ಯೂತ ಆಡಿ ಆಸ್ತಿಯನ್ನು ಕಬಳಿಸಿ ನ್ಯಾಯವಾಗಿ ಕೇಳಿದ ಆ ಒಂದು ರಾಜ್ಯವನ್ನು ಕೊಡದೇ ಇದ್ದದ್ದು ಮತ್ತೊಂದು ಕಾರಣ. ಇಷ್ಟೆಲ್ಲ ಆದ ಮೇಲೆ ದ್ಯೂತ ಈ ಮಹಾಭಾರತ ಯುದ್ಧ ಸಂಧಿ ಕಾರ್ಯಕ್ಕಾಗಿ ಪರಮಾತ್ಮ ಬಂದಿದ್ದ. ಶ್ರೀಕೃಷ್ಣ ಪರಮಾತ್ಮನೇ ಬಂದು ಅನೇಕ ಹಿತವಚನಗಳನ್ನು ಹೇಳಿದ. ಧೃತರಾಷ್ಟ್ರ ಮಹಾರಾಜರಿಗೆ ಈ ಯುದ್ಧದಿಂದ ಅನೇಕ ಅನರ್ಥಗಳಾಗುತ್ತೆ, ದುಷ್ಟರಾದ ಮಕ್ಕಳಿಗೆ ಬುದ್ಧಿವಾದ ಹೇಳು, ಧರ್ಮ ಬೋಧನೆ ಮಾಡು, ಇಲ್ಲದಿದ್ದರೆ ಕುಲ ನಾಶ ಆಗುತ್ತೆ ಅಂತ ಕೃಷ್ಣ ಪರಮಾತ್ಮನೇ ಸ್ವತಃ ಬಂದು ಸಂಧಿ ಕಾರ್ಯಕ್ಕೆ ಬಂದದ್ದು. ನಾಶ ಅವನು ಸಂಧಿ ಕಾರ್ಯಕ್ಕಾಗಿ ಬಂದದ್ದಲ್ಲ, ಈ ಪಾಪಿಯಾದ ದುರ್ಯೋಧನನ ದುಷ್ಟ ಸ್ವಭಾವ ಮತ್ತೆ ಲೋಕಕ್ಕೆ ಅಭಿವ್ಯಕ್ತಿಗೊಳಿಸಬೇಕು ಅಂತ ಬಂದಿದ್ದು. ಸರ್ವಜ್ಞನ ಅದನ್ನು ಬಂದು ಸಂಧಿ ಕಾರ್ಯ ಆಗದಂತ ಗೊತ್ತಿತ್ತೋ ಇಲ್ಲೋ? ಗೊತ್ತಿದ್ರು ಕೂಡ ದುಷ್ಟನ ಸ್ವಭಾವವನ್ನು ಲೋಕಕ್ಕೆ ಅಭಿವ್ಯಕ್ತಿಗೊಳಿಸುವುದೇ ಭಗವಂತನ ಒಂದು ವ್ಯಾಪಾರ, ಶಿಷ್ಟರ ಸಂರಕ್ಷಣೆ ಮಾಡುವುದೇ ಭಗವಂತನ ವ್ಯಾಪಾರ. ಹಾಗಾಗಿ ಬಂದು ಕೇಳಿದ. ಮಹಾಪರೋಕ್ಷ ಜ್ಞಾನಿಗಳೇ ಆಗಿದ್ರು ಕೂಡ ಧೃತರಾಷ್ಟ್ರ ಮಹಾರಾಜರಿಗೆ ಸ್ವಲ್ಪ ಪುಣ್ಯ ಉಳಿದಿತ್ತಂತೆ, ಎಲ್ಲ ಪುಣ್ಯ ಹೊರಟೋಗಿತ್ತಂತೆ. ಪಾಂಡವರಲ್ಲಿ ದ್ವೇಷ ಮಾಡಿ ಇದ್ದ ಪುಣ್ಯ ಎಲ್ಲ ನಾಶ ಆಗೋಗಿತ್ತಂತೆ. ಹತಪುಣ್ಯ ಲೇಷ ಸ್ವಲ್ಪ ಇತ್ತಂತೆ, ಆ ಪುಣ್ಯವೂ ನಾಶವಾಗೋದಂತೆ ಕೃಷ್ಣನ ಮಾತನ್ನು ಉಲ್ಲಂಘನೆ ಮಾಡಿದ್ದಕ್ಕೆ. ಓಹೋ, ಇಂತಹ ಪಾಪಿಗಳ ಜೊತೆ ನಾನು ಇರಬಾರದು ಅಂತ ಮಹಾನುಭಾವರು ಇದರಲ್ಲೂ ಹೊರಟುಪಟ್ಟಿದ್ದಾರೆ. ಕೊನೆಗೆ ಮತ್ತೊಂದು ಕಾರಣ ಹೇಳ್ತಿದ್ದಾರೆ. ಇಷ್ಟೆಲ್ಲ ಕೃಷ್ಣ ಪರಮಾತ್ಮ ಬಂದು ಹೇಳಿದ ಮೇಲೆ ಒಂದೇ ಒಂದು ಭಯ ಶುರುವಾಯಿತಂತೆ. ಯಾರಿಗೆ? ಧೃತರಾಷ್ಟ್ರ ಮಹಾರಾಜರಿಗೆ ಭಯ ಶುರುವಾಯಿತಂತೆ. ವಿದುರರನ್ನು ಕರೆಸಿ ಏನಾದರೂ ಉಪಾಯದಿಂದ ಈ ಮಹಾಭಾರತ ಯುದ್ಧವನ್ನು ನಡೆಸಿಬಿಡು, ನಾವು ಸುಖವಾಗಿ ಬಾಳಬಹುದು, ಬೇಡ ಯುದ್ಧ ಅಂತ ಹೇಳಿದ್ರಂತೆ. ಹಾಗಾದರೆ ನಿಮಗೆ ಕ್ಷೇಮ ಆಗಬೇಕಾದ್ರೆ ಒಂದೇ ಉಪಾಯ, ಅವ್ರಿಗೆ ಕೊಡಬೇಕಾದ ಆಸ್ತಿಯನ್ನು ಕೊಟ್ಟ ಮೇಲೆ ಈ ಪಾಪಿಯನ್ನು ದೂರ ಇಡು. ಯಾವ ಪಾಪಿ? ನಿಂತಿದ್ದಾನಲ್ಲ ದೂರ, ದುರ್ಯೋಧನ ನೋಡಿ ಏಷ ಇವನೇ ಮಹಾಪಾಪಿ, ನಿಮ್ಮ ಕುಲನಾಶಕ್ಕೆ ಮೂಲ ಕಾರಣ ಅಂತ. ಏಷ ದೋಷ, ಇವನೇ ನಿನ್ನ ಕುಲನಾಶಕ್ಕೆ ಮೂಲ ಕಾರಣ, ಕಳಿಸಲು ಅಂದಾಗ ಮಾತಾಡಲಿಲ್ಲ. ನೋಡ್ತಾ ಇದ್ದ ದುರ್ಯೋಧನ. ಎಲ್ಲ ಪಾಪಿ, ನಮ್ಮ ಮನೆ ಅನ್ನವನ್ನು ತಿಂದು ನಮಗೆ ದ್ರೋಹ ಮಾಡ್ತಾ ಇದ್ಯಾ, ನಮ್ಮ ನಾಶಕ್ಕೆ ಕಾರಣ ಮಾಡ್ತಿದ್ಯಾ, ನಮ್ಮನ್ನು ಅವಮಾನ ಮಾಡ್ತಾ ಇದ್ಯಾ, ಹಾಗಾಗಿ ಪಾಪಿಯನ್ನು ಕುತ್ತು ತಳ್ಳಿ ಅಂತ ದೂತರಿಗೆ ಹೇಳ್ತಾ ಇದ್ದಾನೆ ದುರ್ಯೋಧನ. ಕೇಳಿಸ್ಕೊಂಡು ಧೃತರಾಷ್ಟ್ರ ಮಹಾರಾಜರು ಸುಮ್ಮನೆ ಇದ್ರಂತೆ. ಆಹಾ, ಅದು ನಗು ಬಂತಂತೆ, ಕೋಪ ಬರಲಿಲ್ಲ, ಅವಮಾನ ಬರಲಿಲ್ಲಂತೆ. ವಿದುರರು ಮೂರನಾಗೆಯನ್ನು ನಕ್ಬಿಟ್ಟು ಹಿಂದೆ ತಿರ್ಕೊಂಡ್ರಂತೆ. ತಿರ್ಕೊಂಡು ವಾಪಸ್ ಬರ್ತಿದ್ದಾಗಲೇ ಭಯ ಆಯ್ತಂತೆ ದುರ್ಯೋಧನಿಗೆ. ಓಹೋ, ಇವನೇನಾದ್ರು ಚಿಕ್ಕಪ್ಪ ಏನಾದರೂ ಅವ್ರ ಜೊತೆ ಹೇಳ್ಕೊಂಡ್ಬಿಟ್ರೆ ನಮ್ಮ ನಾಶ ಇನ್ನೂ ಪ್ರಬಲ, ಅವ್ರಿಗೆ ಶಕ್ತಿ ಜಾಸ್ತಿ ಆಗುತ್ತೆ, ನಮಗೆ ಯುದ್ಧಕ್ಕೆ ನಿಂತ್ಕೋತಾನೆ, ನಮ್ಮ ಎದುರಿಗೆ ನಿಂತ್ಕೋತಾನೆ ಅಂದ್ಬಿಟ್ಟು ಅವನ ಮನಸ್ಸಲ್ಲಿ ಯೋಚನೆ ಮಾಡಿದಂತೆ. ಆ ಯೋಚನೆಗೂ ತಕ್ಕಂತೆ ಈ ಧೃತರಾಷ್ಟ್ರ ಮಹಾರಾಜರು ಏನು ಇಷ್ಟೊಂದು ದುಷ್ಟ ಕಾರ್ಯ ಮಾಡಿ ಅವನತಿ ಸಮೀಪ ಬಂದಿದ್ರು ಕೂಡ ಇನ್ನೂ ಅವನಲ್ಲಿ ಪ್ರೀತಿ ಮಾಡ್ತಿದ್ದಾನಲ್ಲ ಅಂತ ದೇವರ ಬಂಧಕ ಶಕ್ತಿ ನೋಡಿ ನಲ್ಕೊಟ್ರಂತೆ. ಆಹಾ, ಕೃಷ್ಣ ಏನೇನು ಬಂಧಕ ಶಕ್ತಿಯೋ ಅಂತ ನನ್ಬಿಟ್ಟು ದ್ವಾರದಲ್ಲಿ ಗಾಂಡಿ ಧನಸ್ಸನ್ನು ಇಟ್ಟುಬಿಟ್ಟು ನಗ್ತಾ ಹೊರಟುಬಿಟ್ರಂತೆ ಮಹಾನುಭಾವರು. ಇದು ಕಾರಣಪ್ಪ. ಪರೀಕ್ಷಿತ ರಾಜ ಸಜ್ಜನರಾಗಿ ಅವಮಾನ ಆದಾಗ, ಅವರ ಕೃಷ್ಣನಿಂದ ವಿಮುಖರಾದಾಗ, ಶ್ರೀಕೃಷ್ಣ ಪರಮಾತ್ಮನಿಂದ ವಿಮುಖರಾದ ಸಹವಾಸದಲ್ಲಿ ಇದ್ದರೆ ಅವರ ನಾಶವು ಖಂಡಿತ ಆಗುತ್ತೆ. ಭೀಷ್ಮ ದ್ರೋಣಾದಿಗಳು ಇದ್ರಲ್ಲ, ಆಯ್ತಲ್ಲ, ನಾಶ ಆದ್ರಲ್ಲ, ಆದರೂ ಅನುಗ್ರಹ ಮಾಡ್ದ. ಯಾರಿಗೆ? ಕೆಲವರು ಮಾತ್ರ. ಯಾಕೆ? ಒಳಗೆ ಇದ್ದು ಪಾಂಡವರಿಗೆ ಕ್ಷೇಮ ಚಿಂತನೆ ಮಾಡ್ತಾ ಇದ್ರು. ಇವ್ರಿಗೂ ಹಾಗಲ್ಲ. ಯಮಧರ್ಮರಾಜರು ಇವ್ರಿಗೆ ಶಿಕ್ಷೆ ಮಾಡಬೇಕು ಅಂತಂದ್ರೆ ಧನಸ್ಸು ಎತ್ತಿದ್ರೆ ಶತ್ರುಗಳು ನಾಶ ಆಗುತ್ತಾರೆ. ಕೃಷ್ಣನಿಗೆ ವಿಮುಖರಾದ ಪಾಪಿಗಳ ಜೊತೆ ನಾನು ಇರಬಾರ್ದು ಅಂತ ಮಹಾನುಭಾವರು ಹೊರಟುಬಿಟ್ಟಿದ್ದಾರೆ. ಮಧ್ಯದಲ್ಲಿ ವಿದುರೋದ್ಧವ ಸಂವಾದ, ವಿದುರ ತೀರ್ಥಯಾತ್ರಾ ಪ್ರಸಂಗದಲ್ಲಿ ಮಹಾನುಭಾವರು ಹರಿದ್ವಾರದಲ್ಲಿ ಮಧ್ಯದಲ್ಲಿ ಯಮುನಾ ತೀರದಲ್ಲಿ ಉದ್ಧವರನ್ನು ದರ್ಶನ ಮಾಡಿದ್ದಾರೆ. ನೋಡಿ ಆನಂದ ಬಾಷ್ಪ, ಇಬ್ಬರು ಆಲಿಂಗನ ಮಾಡಿಕೊಂಡ್ರು.
ಒಂದು ಮುಹೂರ್ತಗಳ ಕಾಲ ಇಬ್ಬರಿಗೂ ಮಾತಾಡೋಕ್ಕಾಗ್ತಿಲ್ಲ. ಕಣ್ಣಲ್ಲಿ ನೀರು ಹರಿತಾ ಇದೆ. ಭಾಗವತೋತ್ತಮರ ಸ್ಪರ್ಶ ದರ್ಶನವೇ ಅಷ್ಟು ಸುಖದಾಯಕ. ಕೃಷ್ಣ ಪರಮಾತ್ಮನ ವಿಚಾರವಾಗಿ ಪ್ರಶ್ನೆ ಮಾಡಿದ್ರು, ಹೇಗಿದ್ದಾರೆ ನಮ್ಮ ಯಾದವರು ಅಂತ ಕೇಳ್ತಾರೆ ವಿದುರರು. ಆಗ ಇನ್ನೆಲ್ಲಿ ಬಂತು ಕ್ಷೇಮ? ಶ್ರೀಕೃಷ್ಣ ಪರಮಾತ್ಮನ ಮೂಲ ರೂಪಕ್ಕೆ ಪ್ರಯಾಣ ಮಾಡಿಬಿಟ್ಟ. ಅವನ ಶ್ರೀಹರಿ ಇದ್ದಾಗ ಅವನು ಬಂಧು ಅಂತ ತಿಳ್ಕೊಂಡ್ರು. ಈಗ ಮೀನುಗಳು ಹಾಗೆ ಚಂದ್ರನ ಬಿಂಬವನ್ನು ಚಂದ್ರ ಅಂತ ತಿಳಿಯದೆ ಹಿಡಿಯಕ್ಕೆ ಹೋಗುತ್ತೋ ಹಾಗೆ ನನ್ನ ಬಂಧುಗಳು ಅಂತ ಯಾದವರು ತಿಳ್ಕೊಂಡ್ರೆ ಹೊರತು ಸರ್ವೋತ್ತಮ ನಮ್ಮ ಸ್ವಾಮಿ ಅಂತ ಕೊಟ್ಟು ಬ್ರಹ್ಮಾಂಡ ನಾಯಕ ಅಂತ ತಿಳಿಯಲೇ ಇಲ್ಲ. ಅವ್ರಿಗೆ ಇನ್ನೆಲ್ಲಿ ಕ್ಷೇಮ ಆಗುತ್ತಪ್ಪ ವಿದುರ, ಹೊರಟಾಯ್ತು ಪರಮಾತ್ಮ ಮೂಲ ರೂಪಕ್ಕೆ ಅಂತ ಹೇಳಿ ಸಂಕಟಪಟ್ಟಿದ್ದಾರೆ. ಇದಾದ ಮೇಲೆ ನಿನಗೆ ಜ್ಞಾನ ಉಪದೇಶ ಮಾಡಿ ಸ್ವಾಮಿ ಅಂದಾಗ ವಿದುರರು ಉದ್ಧವರನ್ನು ಕೇಳಿದಾಗ ಮೈತ್ರೇಯರು ನಿಮಗೆ ಹರಿದ್ವಾರದಲ್ಲಿ ಉಪದೇಶ ಮಾಡ್ತಾರೆ, ನಾನು ಹೊರಡ್ತೇನೆ ಅಂತ ಸಂಚಾರಕ್ಕೆ ಹೊರಟುಬಿಟ್ಟಿದ್ದಾರೆ. ಸ್ಥೂಲ ಸೃಷ್ಟಿ ಮೈತ್ರೇಯರ ದರ್ಶನ ಮಾಡಿದ್ರು. ಸ್ವಾಮಿ ಸುಖಾಯ ಕರ್ಮಾಣಿ ಕರೋತಿ ಲೋಕಂ. ವಿದುರ ಮೈತ್ರೇಯ ಸಂವಾದನ ಕೇಳ್ತಿದ್ದಾರೆ. ಸುಖಕ್ಕಾಗಿ ಎಲ್ಲ ಪ್ರಯತ್ನ ಪಡ್ತಾರೆ, ಆದರೆ ಸುಖವನ್ನೇ ಅನುಭವಿಸಲಿಲ್ಲ. ದುಃಖ ಪರಿಹಾರ ಆಗಬೇಕು ಅಂತಾರೆ, ದುಃಖ ಜಾಸ್ತಿ ಆಗುತ್ತೆ. ಯಾಕೆ ಹೀಗೆ ಅಂತಂದಾಗ ಮಾಡಬೇಕಾದ ಕಾರ್ಯವನ್ನು ಸರಿಯಾಗಿ ಮಾಡದೆ ನಾನು ಸುಖವಾಗಿರಬೇಕು ಅಂತ ಪ್ರಯತ್ನ ಪಡ್ತಾನೆ, ಯೋಚನೆ ಮಾಡ್ತಾನೆ ಹೊರತು ಬೇಕಾದ ಕೆಲಸವನ್ನು ಮಾಡೋದಿಲ್ಲ. ಸುಖ ಬೇಕು ಅಂತಂದರೆ, ಹೊಟ್ಟೆ ತುಂಬಬೇಕು ಅಂತಂದರೆ, ಅಡುಗೆ ಇದೆ ಪದಾರ್ಥ ಇದೆ ಅಂತಂದರೆ, ಪದಾರ್ಥ ಇದ್ದರೆ ಅಡುಗೆ ಆಗೋದಿಲ್ಲ. ಪ್ರಯತ್ನ ಪಟ್ಟು ಹೊಟ್ಟೆ ತುಂಬಿಸ್ಕೋಬೇಕು. ಮತ್ತು ಮೈಯಿಂದ ಕೊಳೆ ಹೋಗಬೇಕು ಅಂದರೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿದಾಗಲೇ ಕೊಳೆ ಹೋಗುತ್ತೆ ಹೊರತು ಹೋಗಲಿ ಇಲ್ಲದ್ರೆ ಹೋಗುತ್ತೇನೋ. ಹಾಗಾಗಿ ಕರ್ಮ ಅನ್ನೋದು ಮಾಡೋದಿಲ್ಲ, ಸತ್ಕರ್ಮಗಳನ್ನು ಮಾಡಬೇಕು. ಆ ಸುಖ ಬೇಕು ಅಂದರೆ ಸುಖಕ್ಕೆ ಬೇಕಾದ ಕರ್ಮಗಳನ್ನು ಮಾಡೋದಿಲ್ಲ ಅಂತ ಹೇಳಿ ಆ ಮಹಾನುಭಾವರು ವಿಚಾರವನ್ನು ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ನನಗೆ ಪರಮಾತ್ಮನ ಮಹಿಮೆಯನ್ನು ತಿಳಿಸಬೇಕು ಅಂತ ವಿದುರರು ಪ್ರಾರ್ಥನೆ ಮಾಡಿದಾಗ ಸ್ಥೂಲ ಸೃಷ್ಟಿ, ಸೂಕ್ಷ್ಮ ಸೃಷ್ಟಿ, ಶಂಕೃತ ಪ್ರಾಕೃತ ತಥಾ ಸ್ವಯಂಭವ ಸಮುತ್ಪತ್ತಿ ಹರಿತಂ ತಥಾ ಬ್ರಹ್ಮದೇವರು ಸ್ವಯಂಭವಗಳನ್ನು ಸೃಷ್ಟಿ ಮಾಡಿದ್ದು, ನವವಿಧ ಸೃಷ್ಟಿಯನ್ನು ಮಾಡಿದ್ದು, ಅದೆಲ್ಲವನ್ನು ವಿಸ್ತಾರವಾಗಿ ವರ್ಣನೆ ಮಾಡಿ ಮೊದಲು ಮಹಾದೇವರು ಮನಸ್ಸಿನಿಂದ ಸನಕಾದಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಬ್ರಹ್ಮದೇವರು ಪ್ರಜಾಸೃಜ ಅಂತಂದರು. ನಾವು ಸನ್ಯಾಸಿಗಳು, ನಮಗೆ ಬೇಡ ಸಂಸಾರ ಅಂದಾಗ ಸ್ವಲ್ಪ ಕೋಪ ಬಂತಂತೆ. ಕೋಪ ಬಂದಾಗ ಹುಬ್ಬು ಗಂಟೆ ಹಾಕೋದಂತೆ. ಸತ್ವಪ್ರಚುರರಾದ ಮಹನೀಯರಿಗೆ ಕೋಪ ಎಲ್ಲಿಂದ ಬಂತು ಅಂತಂದರೆ, ಈ ರುದ್ರದೇವರ ತಾಮ ಅಹಂಕಾರ ತತ್ವಾಭಿಮಾನಿಯಾದ ರುದ್ರದೇವರನ್ನು ಸೃಷ್ಟಿ ಮಾಡಬೇಕಾದ್ರೆ ಅದನ್ನು ಸ್ವೀಕಾರ ಮಾಡಿದ್ದಾರೆ ಬ್ರಹ್ಮದೇವರು ಹೊರತು ಅವರಿಗೆ ಗೊತ್ತಿಲ್ಲದೆ ಕೋಪ ಬಂತು ಅಂತ ಚಿಂತನೆ ಮಾಡಬಾರ್ದು. ಹುಬ್ಬಿನಿಂದ ನೀಲಲೋಹಿತ ರುದ್ರದೇವರು ಬಂದು ಅಂತ ಅಳ್ತಾ ಇದ್ದಂತೆ, ನನಗೊಂದು ಹೆಸರು ಕೊಡಿ ಅಂತ. ಅವರಿಗೆ 11 ಹೆಸರುಗಳನ್ನು ಕೊಟ್ಟು ಏಕಾದಶ ರುದ್ರರು ಅವರಿಗೆ ನಾಮಕರಣ ಮಾಡಿ ಏನಪ್ಪ ಅಂದರೆ ಪ್ರಜಾಸೃಜ, ಪ್ರಜೆಗಳನ್ನು ಅಭಿವೃದ್ಧಿ ಮಾಡು ಅಂದಾಗ ಭೂತ ಪ್ರೇತ ವಿಷಾದಿಗಳನ್ನು ಸೃಷ್ಟಿ ಮಾಡಿಬಿಟ್ರು. ಅವ್ರದ್ದು ಲೋಕವನ್ನೇ ನುಂಗುತ್ತಾ ಬರ್ತಾ ಇದೆ. ಸಾಕಪ್ಪ ನಿನ್ನ ಸೃಷ್ಟಿ ಸಾಕು ನಿಲ್ಲಿಸು ಅಂತ ಹೇಳಿದಾಗ ತಿನ್ನಿಸ್ಬಿಟ್ಟಿದ್ದಾರೆ. ಮತ್ತೆ ಸ್ವಾಮಿಗಳನ್ನು ಚಿಂತನೆ ಮಾಡಿದ್ರು ಮಹಾನುಭಾವರು. ದೇಹ ಚಿಂತನೆ ಮಾಡ್ತಾ ಇದ್ದಾಗಲೇ ಬ್ರಹ್ಮದೇವರ ದೇಹವೇ 2 ಭಾಗ ಆಯಿತು. ಒಂದು ಸ್ವಯಂಭೂಮನವರು ಶತರೂಪಾದೇವಿಯರಾಗಿ ಅಲ್ಲಿಂದ ಜಗತ್ತನ್ನು ಸೃಷ್ಟಿ ಮಾಡುವಂದಾಗ ಜಾಗ ಇಲ್ಲ ಅಂದಾಗ ಎಲ್ಲಿ ಸೃಷ್ಟಿ ಮಾಡೋದು? ಎಲ್ಲ ಲೋಕವು ನೀರಿನ ಮಯ ಆಗಿಬಿಟ್ಟಿದೆ. ಆಗ ಆ ಭೂಮಿಯನ್ನು ತಗೊಂಡೋಗಿ ರಸಾತಲದಲ್ಲಿ ಒತ್ತಿಬಿಟ್ಟಿದ್ದಾನೆ ಆದಿ ಹಿರಣ್ಯಾಕ್ಷ. ಹಾಗೆ ಯೋಚನೆ ಮಾಡ್ತಾ ಇದ್ರು ಬ್ರಹ್ಮದೇವರು ಏನು ಮಾಡಬೇಕು ಅಂದಾಗ ಬ್ರಹ್ಮದೇವರ ಮೂಗಿನಿಂದ ಶ್ವೇತವರಾಹ ಅವತಾರ ಮಾಡಿ ಆ ಪಾಪಿಯನ್ನು ನಿಗ್ರಹ ಮಾಡಿ ಜಗತ್ತನ್ನು ಸಂರಕ್ಷಣೆ ಮಾಡಿ ಭೂಮಿಯನ್ನು ಸ್ಥಾಪನೆ ಮಾಡಿದ. ಅದರಿಂದ ಯಜ್ಞವರಾಹನಾಗಿ ಅವನಿಗೆ ನಾಮ ಬಂತು. ಯಜ್ಞ ಸಾಮಗ್ರಿಗಳೆಲ್ಲ ಆ ಶ್ವೇತವರಾಹನಿಂದಲೇ ದೇಹದಿಂದಲೇ ಉತ್ಪನ್ನವಾದದ್ದು ಎಲ್ಲ. ಅಂತಹದ್ರಿಂದ ಅವನಿಗೆ ಯಜ್ಞವರಾಹ ಅಂತ ನಾಮಕರಣವನ್ನು ಬ್ರಹ್ಮದೇವರು ಸ್ತೋತ್ರ ಮಾಡಿ ದೇವತೆಗಳಲ್ಲಿ ಸಂತುಷ್ಟರಾದ ಮೇಲೆ ಅದೃಶ್ಯನಾಗಿದ್ದಾನೆ ಸ್ವಾಮಿ ಅನುಗ್ರಹ ಮಾಡಿ. ಇದಾದ ಮೇಲೆ ಈ ವೈಕುಂಠ ವರ್ಣನವನ್ನು ಮಾಡ್ತಾ ಅಲ್ಲಿ ಸನಕಾದಿಗಳು ಪರಮಾತ್ಮನ ದರ್ಶನ ಮಾಡಲಿಕ್ಕಾಗಿ ಬರ್ತಾರೆ. ಬರೋ ಕಾಲಕ್ಕೆ ಕಶ್ಯಪ ಆದಿತ್ಯಲ್ಲಿ ಅವತಾರ ಮಾಡತಕ್ಕಂತಹ ಹಿರಣ್ಯಾಕ್ಷ ಹಿರಣ್ಯಕಶ್ಯಪನ ವ್ರತ ಅಂತ ಹೇಳ್ತಾರೆ. ದೇವಿದೇವರು ಅಲ್ಲಿದ್ದಾಗ ದೇವಿದೇವರು ಮಹಾನುಭಾವರನ್ನು ತಡೆದು ಬಿಡ್ತಾರೆ. ಷಡ್ಢಾರ ನರಭಾವ ಪೂರ್ವಜ ಅಂತ ಅವ್ರನ್ನ ತಡೆದಾಗ ಕೋಪ ಬರುತ್ತೆ. ರಜೋಗುಣ ತಮೋ ಗುಣಗಳು ರಹಿತವಾದ ಈ ವೈಕುಂಠದಲ್ಲಿ ನಿಮಗ್ಯಾಕೆ ಇಂತಹ ಗುಣ ಬಂದಿದೆ? ಹಾಗಾಗಿ ನೀವು ಇಲ್ಲಿ ವಾಸಕ್ಕೆ ಯೋಗ್ಯ ಅಲ್ಲ, ಆಸುರಿ ಜನ್ಮವನ್ನು ಹೊಂದಿ ಯೋನಿಯನ್ನು ಹೊಂದಿ ಅಂದಾಗ ಅಂದರೆ ಇಲ್ಲಿ ಒಂದು ಸಂಶಯ ಬರ್ತದೆ. ಸತ್ವಗುಣ ಇದೆಯಾ ವೈಕುಂಠದಲ್ಲಿ ಅಂತಂದರೆ ಇದೆ, ಇಲ್ಲ. ಅದಕ್ಕೆ ರಜಗುಣ ತಮೋಗುಣ ರಹಿತವಾದ ಈ ವೈಕುಂಠ ಲೋಕ ಅಂತ ಹೇಳ್ತಿದ್ದಾರೆ.
ಎಷ್ಟು ಅಲ್ಲಿ ಮುಂದೆ ಹೇಳ್ತಾರೆ, ದೇಹೇಂದ್ರಿಯ ಸುಹೀನಾಂ ವೈಕುಂಠ ಪ್ರವಾಸಿನಾಂ ಅಂತಂದ್ರು. ದೇಹೇಂದ್ರಿಯ ಸುಹೀನಾರಾದ ವೈಕುಂಠ ಪ್ರವಾಸಿಗಳಾದ ದೇವಿಯರಿಗೆ ಈ ಶಾಪ ಹೇಗೆ ಬಂತು ಅಂತ ಹೇಳಿ, ಇಲ್ಲಿ ರಜೋತಮೋ ಗುಣಗಳಿಲ್ಲದೆ ಇರತಕ್ಕಂತಹ ಸತ್ವಪ್ರಚುರವಾದ ವೈಕುಂಠದಲ್ಲಿ ಇಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಶಾಪ ಕೊಟ್ಟಾಗ, ಭೂಭಾಗ ವೈಕುಂಠದಲ್ಲಿ 2 ಭಾಗ ಇದೆ, ಮುಕ್ತ ಅಮುಕ್ತ ಸ್ಥಳ ಅಂತ. ಅಮುಕ್ತ ಸ್ಥಳ ಭೂಭಾಗ ಪ್ರಳಯ ಕಾಲದಲ್ಲಿ ನಾಶವಾಗಿರ್ತಕ್ಕಂಥದ್ದು, ಅದು ಸತ್ವಗುಣದಿಂದ ಆವೃತವಾಗಿರ್ತಕ್ಕಂಥದ್ದು. ಅದು ಒಳಗಿರ್ತಕ್ಕಂತಹ ವಿರಜಾ ನದಿಯನ್ನು ದಾಟಿ ಒಳಗಿರ್ತಕ್ಕಂತಹ ವೈಕುಂಠ ಇದೆಯಲ್ಲ, ಅದು ರಮಾಧೂಪ. ಅಲ್ಲಿ ಮುಕ್ತರಿಗೆ ಮಾತ್ರ ಪ್ರವೇಶ, ಇನ್ಯಾರಿಗೂ ಪ್ರವೇಶ ಇಲ್ಲ. ಹಾಗಾಗಿ ಆ ಮುಕ್ತ ಸ್ಥಳವನ್ನು ಇಲ್ಲಿ ಹೇಳ್ತಾ ಇಲ್ಲ. ರಜೋತಮೋ ಗುಣಗಳು ಇಲ್ಲದೆ ಇರ್ತಕ್ಕಂತಹ ವೈಕುಂಠದಲ್ಲಿ ನಿಮಗೆ ಇಂತಹ ಕಾರ್ಯ ಮಾಡಿದ್ದೀರಿ ಎಂದ ಶಾಪ ಕೊಟ್ಟಾಗ ಆ ಶಾಪ ಹೇಗೆ ಬಂತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವೈಕುಂಠ ಸ್ಥೂಲ ಸೃಷ್ಟಿ ವರಾಹವಿರುತ್ತಂತ ತಥಾ ಶಾಪವನ್ನು ಕೊಡ್ತಾರೆ. ದೇವರನ್ನು ನೋಡಬೇಕು ಅಂದಾಗ ಪ್ರವೇಶ ಇಲ್ಲ ಅಂದಾಗ ಶಾಪ ಕೊಟ್ಟರು, ಹೋಗಿ ನೀವು ಆಸುರ ಯೋನಿಯನ್ನು ಹೊಂದಿ ಎಂದಾಗ ಪರಮಾತ್ಮ ಬಂದು ಕೇಳ್ತಾನೆ, ಕ್ಷಮಾಪಣೆ ಕೇಳ್ತಾನೆ, ನನ್ನ ದೂತರಿಂದ ಆದ ಅಪರಾಧವನ್ನು ಕ್ಷಮಿಸಿ ಸ್ವಾಮಿ ಅಂತ. ಅವನಿಗೆ ಯಾಕೆ ಬಂದು ಒಳಗಿದ್ದ, ಅವನ ಪಾಲ್ಗೊಂಡಿದ್ದ, ಅವನೇನು ಮಾಡಲಿಲ್ಲ. ಒಂದು ಯಾಕೆ ಶಾಪ? ದೇವತೆಗಳನ್ನು ಕೇಳಬೇಕು, ಸನಕಾದಿಗಳನ್ನು ಕೈ ಮುಗಿದು ಕೇಳ್ತಿದ್ದಾನೆ, ನನ್ನ ಅಪರಾಧವನ್ನು ಮನ್ನಿಸಿ. ನನ್ನ ದೂತರು ಮಾಡಿದ ಅಪರಾಧ ಅಂತ ಹೇಳಿಲ್ಲ, ನನ್ನ ಅಪರಾಧವನ್ನು ಮನ್ನಿಸಿ. ಯಾಕೆ ಅಂತಂದರೆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಪಿಶಾಚಿ ಜನ್ಮವನ್ನು ಹೊಂದುವಂಥ ಚೋಳರಾಜರಿಗೆ ಶಾಪ ಕೊಟ್ಟಾಗ ಯಾಕೆ ಕೊಟ್ಟ? ಮಾಡಿದ್ದು ಹೊಡೆಯಕ್ಕೆ ಬಂದಿದ್ದು ಧನುಪಾಲಕ, ಅಂದರೆ ಗೋಪಾಲಕ ಬಂದು ಹೊಡೆಯಕ್ಕೆ ಬಂದಿದ್ದು. ಅವನು ಖಡ್ಗದನ್ನು ಹೊಡೆದಿದ್ದಕ್ಕೆ ರಾಜನಿಗೆ ಯಾಕೆ ಪಿಶಾಚಿ ಆಗಿ ಶಾಪ ಕೊಟ್ಟ? ಪಿಶಾಚೋ ದುರ್ಬುದ್ಧಿ ಅಂತ ಯಾಕೆ ಶಾಪ ಕೊಟ್ಟ ಅಂತಂದರೆ, ಯಜಮಾನೋ ಗೃಹೇ ಯಸ್ತು ನ ವಿಚಾರ ಪರೋ ಭವೇತ್ ಸ್ತ್ರೀ ಪುತ್ರಾರ್ಧಿ ಕೃತಂ ಕರ್ಮ ತಸ್ಯ ಅನಿಷ್ಟಕರಂ ಭವೇತ್. ಯಜಮಾನನಾದವನು ಹೆಂಡತಿ ಮಕ್ಕಳು ಪರಿವಾರದವರಿಂದ ಸತ್ಕರ್ಮಗಳನ್ನು ಮಾಡಿಸಬೇಕು, ಸದ್ಧರ್ಮಗಳನ್ನು ಬೋಧನೆ ಮಾಡಿಸಬೇಕು, ಸದಾಚಾರವನ್ನು ಮಾಡಿಸಬೇಕು. ಮಾಡಿಸಲಿಲ್ಲ ಅಂತಂದರೆ ಅವರು ಮಾಡತಕ್ಕಂತಹ ಪಾಪಗಳಿಗೆ ಯಜಮಾನನೇ ತೆರೆ ಕೊಡಬೇಕು. ಇದು ಭಗವಂತ ಶ್ರೀನಿವಾಸ. ನೀನ್ಯಾಕೆ ಧರ್ಮ ಹೇಳಲಿಲ್ಲ? ನಿನ್ನ ಹೆಂಡತಿಗೆ ಹೇಳಬೇಕಾಗಿತ್ತು. ಗೋ ಬಂತು, ಲಕ್ಷ್ಮೀದೇವಿ ಬ್ರಹ್ಮದೇವರನ್ನ ರುದ್ರದೇವರನ್ನ ವತ್ಸ ಗೋಗಳಾಗಿ ತಗೊಂಡು ಬಂದಾಗ ಅವಳೇನು ಹೇಳಿದ್ಲು? ಬಹುಕ್ಷೀರಪ್ರದ, ಬಹು ಚೆನ್ನಾಗಿ ಹಾಲು ಕೊಡುತ್ತೆ ಹಸು ಅಂದಾಗ, ಓಹೋ ಮಕ್ಕಳಿಗೆ ಆಗತ್ತೆ ತಗೋ ಅಂತ ಸಂಕಲ್ಪ ಮಾಡಿ ತಗೊಂಡು, ಪರಮಾತ್ಮನ ದೇವರಿಗೆ ಅಭಿಷೇಕ ಆಗುತ್ತೆ ಅಂತ ತಗೊಳ್ಳಿಲ್ಲ. ಬುದ್ಧಿದೇತೆ ತುಲಂ ಪಾಪ ಇವತ್ತಿನ ಕಾರಣಾತ್, ನಮಗೆ ಅಂತ ನಾವು ಏನೇ ಆಹಾರ ಸಿದ್ಧ ಮಾಡಿಕೊಂಡ್ರು ಕೂಡ ಅದು ಪಾಪವನ್ನು ತಿಂದಾಗೆ ಹೊರತು ಆಹಾರ ತಿಂದಾಗಲ್ಲ. ನಿನ್ನ ಹೆಂಡತಿ ಏನು ಮಾಡಿದ್ದು? ಮಕ್ಕಳಿಗೆ ಹಾಲಾಗುತ್ತೆ ಅಂತು, ದೇವರಿಗೆ ಅಭಿಷೇಕಕ್ಕೆ ಆಗುತ್ತೆ ಅಂತ ಅನ್ನಲಿಲ್ಲ. ಮತ್ತೆ ಅದನ್ನು 10 ದಿವಸವೂ ಕೂಡ ಒಂದು ದಿವಸ ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮದೇವರು ಒಂದು ತೊಟ್ಟು ಹಾಲು ಕೊಡಲಿಲ್ಲ ಅರಮನೆಯಲ್ಲಿ. ಇಷ್ಟು ದಿವಸ ಎಲ್ಲ ಹಾಲು ಕೊಡ್ತಾ ಇದೆ, ಎಲ್ಲ ಗೋವುಗಳು ಇತ್ಯಾಗಿ ಕೊಟ್ಟಿಲ್ಲ ಅಂತ ಅನುಮಾನ ಬಂದು ನೀನೇ ಕೊಡ್ಕೊತಿದ್ಯಾ ಅಂತ ಅವನಿಗೆ ಶಿಕ್ಷೆ ಮಾಡಿದಾಗ, ಈ ಹಸು ಏನು ಮಾಡ್ತಾ ಇದೆ ಅಂತ ಹಿಂಬಾಲಿಸಿದಾಗ ಆ ಹಸು ಬಂದು ಇಲ್ಲಿ ಹುತ್ತಕ್ಕೆ ಹಾಲು ಹಾಕಿದ್ದನ್ನು ನೋಡಿ, ಓಹೋ ನಿನ್ನಿಂದ ನನಗೆ ಈ ದುಃಖ ಬಂದಿದೆ ಅಂತ ರಾಣಿಯಿಂದ ನಾನು ಹೊಡ್ಸ್ಕೋಬೇಕಾಯಿತು ಅಂತ ಹೇಳಿ ಅದನ್ನ ಗೋವನ್ನೇ ಕೊಲ್ಲಕ್ಕೆ ಹೋದ. ರಾಣಿಗೆ ಧರ್ಮ ಬೋಧನೆ ಮಾಡಲಿಲ್ಲ, ಇವನಿಗೆ ಗೋವಿನ ಮಹಿಮೆ ಸೇವಕನಿಗೆ ಹೇಳಿಲ್ಲ. ನೀನು ಈ ಪಾಪ ನೀನೇ ಅನುಭವಿಸು, ತುಂಪಿಶಾಚ ದುರ್ಬುದ್ಧೆ. ಎಲ್ಲಿ ತನಕ? ಆ ಕಲಿಯುಗ ಮುಳುಗೋ ತನಕ ಪಿಶಾಚ ಆಗುತ್ತ. ಒಂದು ಕ್ಷಣ 2 ಕ್ಷಣ ಅಲ್ಲ. ಇಲ್ಲಿ ಬಂದು ಪರಮಾತ್ಮ ಆಗ್ತಿದ್ದ ಕ್ಷಮಾಪಣೆ ಅಂದ್ರೆ, ನಾನು ಯಜಮಾನ, ನನ್ನ ಸೇವಕರು ಮಾಡಿದ್ದಾರೆ, ಆ ಪಾಪಕ್ಕೆ ನಾನೇ ಗುರಿಯಾಗಿದ್ದೇನೆ, ಕ್ಷಮಾಪಣೆ ಮಾಡಿ. ಶ್ರೀಕೃಷ್ಣ ಪರಮಾತ್ಮ ಮುಂದೆ ಕೇಳ್ಕೊಳ್ತಾ ಇದ್ದಾನೆ ಸನಕಾದಿಗಳಿಗೆ. ಆಯಿತು ಸ್ವಾಮಿ, ನಿನ್ನ ಸ್ಮರಣೆ ಕೊಟ್ಟು ನಮಗೆ ಯಾವುದೇ ಜನ್ಮ ಕೊಟ್ಬಿಡು, ನಾವು ಧನ್ಯರಾಗ್ತೀವಿ. ಈ ಥರ ಮಾಡಬೇಕು ಶ್ರೀಕೃಷ್ಣ, ನಿನ್ನ ಸ್ಮರಣೆ ಇದ್ದು ಸಾಕು ನಮಗೆ. ಯಾವ ಪಶು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಜನ್ಮದಲ್ಲಿ ನಮಗೆ ತಂದರೂ ಪರವಾಗಿಲ್ಲ, ನಿನ್ನ ಸ್ಮರಣೆ ಕೊಡುವ ಶ್ರೀಕೃಷ್ಣ ಅಂತ ಸನಕಾದಿಗಳು ಪರಮಾತ್ಮ ಸ್ತೋತ್ರ ಮಾಡಿ, ಉದ್ಧಾರೇ ಬ್ರಾಹ್ಮಣ ಮೈಧೇಯ ಕ್ಷಿಪತೋರ್ಚಯಂತಿ, ಶಾಂತರಾದ ಬ್ರಾಹ್ಮಣರಲ್ಲಿ ನನಗೆ ಅತ್ಯಂತ ಪ್ರೀತಿ. ಎಂತಹ ಶಾಂತರು ಅಂತಂದ್ರೆ ಹೇಳ್ತಾ ಇದ್ದಾನೆ. 2 ಬ್ರಾಹ್ಮಣರಿದ್ದಾರೆ. ಒಬ್ಬ ಬ್ರಾಹ್ಮಣ ಬಂದು ಕಪಾಳಕ್ಕೆ ಹೊಡೆದೇ ಬಿಟ್ಟ, ಬಲವಾಗಿ ಹೊಡೆದ. ಆ ಬ್ರಾಹ್ಮಣ ಹೊಡೆಸ್ಕೊಂಡು ಬ್ರಾಹ್ಮಣ ಎತ್ತಿ ಹೊಡಿಬೇಕು ಅಂತ ಹೇಳಲಿಲ್ಲ, ಭುಜದ ಮೇಲೆ ಕೈ ಹಾಕಿ ತಲೆ ಎವರ್ತಾ ಮಕ್ಕಳನ್ನ ಶಿಷ್ಯರನ್ನ ಪ್ರೀತಿ ಮಾಡೋ ಹಾಗೆ ವನ್ಯ ರಾಗಕಲೆಯ ಪ್ರೀತಿಯಿಂದ
ಯಾಕೆ ಸ್ವಾಮಿ ಏನಾಯಿತು, ಯಾಕೆ ಏನು ಆತಂಕ ಪಡಬೇಡಿ ಅಂತ ಸಮಾಧಾನ ಮಾಡಿ ಉಪಚಾರ ಮಾಡಬೇಕಂತೆ. ಆ ಬ್ರಾಹ್ಮಣ ನನಗಿಷ್ಟ ಅಂತ ಪ್ರಶ್ನೆ. ಇನ್ನೆಷ್ಟು ವಾತ್ಸಲ್ಯ ತಾನು ಮಾಡಿ ತೋರಿಸಿದ್ದಾನಲ್ಲ, ಎದೆಗೆ ಒದಿಸ್ಕೊಂಡ್ರು ಕೂಡ